ಟಿವಿ7 ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ರಂಜಿತಾ. ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಹಗರಣಗಳು ಮತ್ತು ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿ ಅಬ್ದುಲ್ ಲತೀಫ್ ಎಸ್ಎಂ ಜಾಗೀರ್ದಾರ್ ಅನೇಕ ಬಾರಿ ಮಾಧ್ಯಮದ ಮುಂದೆ ಮಾಹಿತಿ ನೀಡಿದ್ದಾರೆ. ಆದರೆ ಇಂದು ಫಿರೋಜಾಬಾದ್ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒಗಳಾದ ಶ್ರೀಮತಿ ವಿದ್ಯಾವತಿ ಹಾಗೂ ಸೂರ್ಯಕಾಂತ್ ಔರಾದ್ ಮಾಡಿದ ಹಗರಣಗಳು ಮುಚ್ಚಿ ಹಾಕಲು ಹಿರಿಯ ಅಧಿಕಾರಿಗಳ ಮುಖಾಂತರ ತಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಬಲಿಪಶು ಮಾಡಿ ಜೈಲಿಗೆ ಕಳಿಸುವ ಷಡ್ಯಂತ್ರ ಮಾಡಲಾಗುತ್ತಿದೆ ಎಂದು ಅಬ್ದುಲ್ ಲತೀಫ್ ಎಸ್ಎಂ ಜಾಗೀರ್ದಾರ್ ಮಾಧ್ಯಮದವರ ಮುಂದೆ ಮಾತನಾಡಿದ್ದಾರೆ. ಈ 1 ಕೋಟಿ ರೂಪಾಯಿನ ಕೈದಿಟ್ಟಿದೆ. ಇವರು ಸೂರ್ಯಕಾಂತ್ ಪಿಡಿಒ ಬಂದ ಮೇಲೆ ಚಾಲೂ ಐತ್ರಿ ಕಳುವು ಮಾಡೋದು. 70 ಲಕ್ಷ ರೂಪಾಯಿ ಕಳುವು ಮಾಡಿದ್ರು ಮೋಸ ಮಾಡ್ಕೋತ. ನಾ ಕಂಪ್ಲೇಂಟ್ ಮಾಡ್ಕೊತ ಬಂದೀನಿ ರೀ. ಯಾರಿಗೆ? ಜಿಲ್ಲಾ ಪಂಚಾಯತ್ ಅಧಿಕಾರಿ ಭಂವರ್ ಸಿಂಗ್ ಮೀನಾ ಸಾಹೇಬ್ರಿಗೆ ಮತ್ತು ತಾಲೂಕ್ ಪಂಚಾಯತಿ ಅಧಿಕಾರಿ ಸೈಯದ್ ಪಟೇಲ್ ಸಾಹೇಬ್ರಿಗೆ ಇಬ್ಬರಿಗೆ ಭಾಳ ಸರಿ ಕಂಪ್ಲೇಂಟ್ ಮಾಡೀನಿ. ಎಲ್ಲರೂ ಹೋಗಿ ಕೇಳಿದರೆ ನಮ್ಗೆ ಈ ಪಿಡಿಒ ಕೇಳಕ್ಕೆ ನಮಗೆ ಅಧಿಕಾರಿ ಇಲ್ಲ ಅಂತ ಹೇಳ್ತಾರೆ. ಇವ್ರ ಅದಕ್ಕಾರ ಇಂಥ ಅಧಿಕಾರಿ ಇದ್ರೇನು ಏನು ಉಪಯೋಗ ಇಲ್ಲ. ನಾವು ಇದಕ್ಕೆ ಮಾಡಿ ಕಂಪ್ಲೇಂಟ್ ಮಾಡಿ ಸಾಕಾಗಿ ಏನು ಮಾಡಿದ್ರಿ, ಸೂರ್ಯಕಾಂತ್ ಪಿಡಿಒ ಅವ್ರ ಮೇಲೆ ಲೋಕಾಯುಕ್ತ ಬಳಿ ಕಂಪ್ಲೇಂಟ್ ಮಾಡ್ದ. ಕೇಸ್ ರಿಜಿಸ್ಟ್ರಿ ಆಗಿದ್ರಿ, ಹಿಯರಿಂಗ್ ನಡೆದು ಈಗ ಸದ್ದದು. ಅದರ ಜೊತೆಗೆ ಇವ್ರ ಮೇಲೂ ಆರೋಪ ಮಾಡೀನಿ ರೀ. ಲೋಕಾಯುಕ್ತದಲ್ಲಿ ಜಿಲ್ಲಾ ಅಧಿಕಾರಿ ಆದ ಮೀನಾ ಸಾಹೇಬ್ ಮೇಲೆ ಮತ್ತು ಸೈಯದ್ ಪಟೇಲ್ ಮೇಲೂ ಆರೋಪ ಮಾಡೀನಿ. ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಅದ ಅವ್ರ ಮೇಲೆ ನಾ ಮಾಡಿದ್ರು. ಇನ್ನೂ ಒಂದು ಸೆಕೆಂಡ್ ಸೂರ್ಯಕಾಂತ್ ಅವರಿಗೆ ಟ್ರಾನ್ಸ್ಫರ್ ಆಗಿ ಹೋದ್ರು. ಅವರು ವಿದ್ಯಾವತಿ ಅಂಥೇಳಿ ಒಬ್ಬರಿಗೆ ಪಿಡಿಒ ಬಂದಾರೆ, ಶ್ರೀಮತಿ ವಿದ್ಯಾವತಿ. ಅವರು ಅವ್ರ ಹೆಚ್ಚಿಗೆ ಅವ್ರು ಇನ್ನೂ ಅಂಜೆ ಮಾಡ್ಯಾರ. ಇವ್ರು ಫುಲ್ಲ ಯಾರೇನು ಮಾಡ್ತಾರೆ ಮಾಡ್ತಾರೆ ಇವ್ರು ಅಷ್ಟು ತಯಾರಾಗ್ಯಾರ. ಇದು ಮಾಡಿದ ಮೇಲೆ ಇವ್ರ ಮೇಲೆ ಲೋಕಾಯುಕ್ತದಲ್ಲಿ ಕೊಟ್ಟಿನಿ. ಇದು ಕೇಸ್ ರಿಜಿಸ್ಟ್ರಿ ಆಗ್ಯದ ರೀ. ಲಾಸ್ಟ್ ಇದಕ್ಕೆ ಬಂದಿರೋ ನೋಡಿರಿ, ಯಾರು ಲೋಕಾಯುಕ್ತ ಮ್ಯಾಜಿಸ್ಟ್ರೇಟ್ ಸಾಹೇಬ್ ಜಡ್ಜ್ ಬಂದಿರಿ, ರಂಗ್ ಬಂದಿರಲ್ಲ ಕಂಪ್ಲೇಂಟ್ಗಳು. ಆ ಟೈಮಿಗೆ ಮಾಡೀವಿ. ಅವಾಗ ನಮಗೆ ಕೇಳಿದ್ರು ಏನೇನದ ಅಂದರೆ ಸುಳ್ಳಿದ್ರೆ ನನಗೆ ಫಾಸಿ ಕೊಡ್ರಿ ಅಂತ ಹೇಳಿದಾರೆ. ಒಂದು ಕ್ವಶನ್ ಕೇಳೋರು ಜಡ್ಜ್ ಸಾಹೇಬರು. ಸುಳ್ಳು ಆರೋಪಿದ್ರೆ ಅದು ಮಾಡಿರಿ. ಅವ್ರು ಏನು ಮಾಡಿದ್ರು ಅವಾಗ ಹಾಕಿರಿ. ಅವರು ಕೇಸ್ ರಿಜಿಸ್ಟ್ರಿ ಆಗ್ಯಾವ. ಅದು ಸ್ಕೂಟ್ನಿ ಇರೋದು. ಅದರ ಮೇಲೂ ಇವರಿಬ್ಬರ ಮೇಲೆ ಆರೋಪ ಮಾಡೀನಿ. ಇಬ್ಬರು ಜಿಲ್ಲಾ ಪಂಚಾಯತ್ ಅಧಿಕಾರಿ ತಾಲೂಕ್ ಪಂಚಾಯತ್ ಅಧಿಕಾರಿ ಮೇಲೂ ಮಾಡೀನಿ. ನಾ ಹೇಳೋದು ಆಗ್ರಹ ಮಾಡೋದೇನು, ಮೇಲಧಿಕಾರಿಗಳಿಗೆ ಜನರಲ್ ಸೆಕ್ರೆಟರಿ ಕರ್ನಾಟಕ ಅವರಿಗೆ, ಜಿಲ್ಲಾ ಪಂಚಾಯತಿ ಕಮಿಷನರ್ ಸಾಹೇಬ್ ಬೆಂಗಳೂರು ಅವರಿಗೆ ನಾ ಎಲ್ಲ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್, ಪ್ರಿಯಾಂಕಾ ಸಾಹೇಬ್ರು, ಜಿ ಪರಮೇಶ್ವರ್ ಸಾಹೇಬ್ರಿಗೆ ಅದಕ್ಕೆ ನಾವು ಆಗ್ರಹ ಮಾಡೋದೇನು, ಅದು ಕಡಿವಾಣ ಹಾಕಬೇಕು. ಇವ್ರು ಅಧಿಕಾರದ ಉಪಯೋಗ ಮಾಡ್ಕೊಡಕತ್ತಾರ. ಈಗೇನು ಮಾಡಿದ್ರಿ, ಅದು ಹಂತಕ್ಕೆ ಬಂದದ್ದು. ಈಗ ನಾವು ಅದರಾಗ ಸಿಗ್ಬಿಡ್ತೀವಿ ಅಂಥೇಳಿ ಒಬ್ಬ ಬೇರೆ ಸಂಘಟನೆದವ್ರಿಗೆ, ಅವ್ರ ಸಂಘಟನೆದವ್ರು ನನಗೆ ಗೊತ್ತಿಲ್ಲ, ಯಾರು ಅವ್ರಿಗೆ ಗೊತ್ತಿಲ್ಲ, ಖರೆ ಗೊತ್ತಿಲ್ಲ ಪಾಪ ಅವ್ರಿಗೆ. ಇವ್ರು ಹೋಗಿ ಅವರಿಗೆ ಮ್ಯಾನೇಜ್ ಏನೇನು ಮಾಡ್ಯಾರೇನು, ಇಂಥವ್ರ ಮೇಲೆ ಕಂಪ್ಲೇಂಟ್, ನನ್ನ ಮೇಲೆ ಅವ್ರಿಗೆ ಕಂಪ್ಲೇಂಟ್ ಅದ. ಇದ್ರಾಗ ಬಡ್ದಾರ. ಇವ್ರೇನು ಬಡ್ದಾರ, ಅಬ್ದುಲ್ ಲತೀಫ್ ಅವ್ರದ್ದು ಸದಸ್ಯರಂತ ಮಾಡಿರಿ. ಏನು ದೊಡ್ಡ ಮೆಂಬರ್ ಗ್ರಾಮ ಪಂಚಾಯತ್ ಸದಸ್ಯ ಅಂದ್ರೆ ಏನು ಎದಕ್ಕೆ ಬರ್ತಾರೆ, ಸುಮ್ಮ ಏನೂ ಕೆಲಸ ಇಲ್ಲಲ್ಲ. ರದ್ದು ಮಾಡಿ ಕ್ರಿಮಿನಲ್ ಕೇಸ್ ಹಾಕ್ರಿ ಅಂತ. ನನ್ನ ಮೇಲೆ ಕ್ರಿಮಿನಲ್ ಕೇಸ್ ರದ್ದು ಮಾಡಿರಿ ಅಂಥೇಳಿ ಇವ್ರು ಕಲಿಸಿ ನನಗೆ ನೋಟಿಸ್ ಕೊಟ್ಟಾರ. ಇನ್ಕ್ವರಿಗೆ 10 ತಾರೀಕು ಬರ್ತೀವಿ ಅಂಥೇಳಿ. ನಾ ಅದಕ್ಕೆ ಬರ್ದೀನಿ. ತಪ್ಪು ಮಾಡಿದವ್ರು 2 ವರ್ಷದಿಂದ ಪಿಡಿಒರಿಗೆ ಒಂದು ಕ್ವಶನ್ ಕೇಳಿಲ್ಲ. ನೀವು ಇವ್ರಿಗೆ ಕಂಪ್ಲೇಂಟ್ ತೊಗೊಂಡು ಅರ್ಜೆಂಟ್ ಏನಪ್ಪ ಅಂದರೆ ನನಗೆ ನಮ್ಮ ಮಗ ಮಾಡೋಣ, ಗುತ್ತಿಗೆದಾರ ಕೆಲಸ ಮಾಡೋಣ, ಕೆಲಸದ ಪ್ರೂಫ್ ಅದ, ರೊಕ್ಕ ತೊಗೊಂಡಿರೋದ, ಇದು ಕ್ಲಿಯರ್ ಆಗಿ ಅದ್ರಾಗ ಬರ್ನು ಬರ್ದಿನ. ಅದು ಮಾಡಿದರೆ ಏನಪ್ಪ ಅಂದರೆ ನಾ ಹೇಳ್ತೀನಿ, ಗ್ರಾಮ ಪಂಚಾಯತ್ ಸದಸ್ಯ ಸಣ್ಣದು, ಅಧ್ಯಕ್ಷ ಸ್ಥಾನ ಭಾಳದವ್ರಿ. ಈಗ ಸದ್ ರಾಜು ಅವ್ರೆ ಅಂಥೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ. ಅವರು ಚೆಕ್ ಮುಖಾಂತರ ಪಂಚಾಯತ್ ರೊಕ್ಕ ತೊಗೊಂಡ್ರ. ಒಂದು ಚೆಕ್ ಇಲ್ಲ, ಎಷ್ಟು ಚೆಕ್ ತೊಗೊಂಡ್ರ ನನಗೆ ಗೊತ್ತದ. ಇದು ಅದ ಅವ್ರ ಮೇಲೆ ಆಗ್ಬೇಕು. ಗ್ರಾಮ ಪಂಚಾಯತಿ ಸದಸ್ಯರ ಮನೆಯವ್ರಿಗೆ ಯಾವುದು ಕೆಲಸ ಮಾಡಬಾರ್ದು ಅಂಥೇಳಿ ಬಡ್ದಾರ ಸಂಘಟನೆದವರು. ನನಗೆ ಗೊತ್ತಿಲ್ಲ, ಅವ್ರು ನನಗೆ ಗೊತ್ತಿಲ್ಲ, ಅವ್ರಿಗೆ ಏನೂ ಗೊತ್ತಿಲ್ಲ ಪಾಪ. ಅವ್ರು ಏನು ಹೇಳ್ಯಾರ ಆಗ್ರೇನು ಇವ್ರಿಗೆ ಕಡಿವಾಣ ಹಾಕಬೇಕು. ಜಿಲ್ಲಾ ಪಂಚಾಯತ್ ಅಧಿಕಾರಿ ಭಂವರ್ ಸಿಂಗ್ ಮೀನಾ ಸಾಹೇಬ್, ಸೈಯದ್ ಪಟೇಲ್ ಸಾಹೇಬ್, ತಾಲೂಕ್ ಪಂಚಾಯತ್ ಕಡಿವಾಣ ಹಾಕ್ಬೇಕು. ಇವರಿಗೆ ಇವ್ರ ಅಧಿಕಾರ ದುರುಪಯೋಗ ಮಾಡ್ತಾರೆ, ಸರಿಯಾಗಿ ಕೆಲಸ ಮಾಡೋಂಗಿಲ್ಲ. ಇವ್ರ ಬಳಿ ಏನಪ್ಪ ಅಂದರೆ ಅವ್ಯವಹಾರ ಮಾಡೋರಿಗೆ, ಪಿಡಿಒರಿಗೆ ಗಡುವು ಮಾಡೋರಿಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲ ಪಂಚಾಯತಿಗೆ ಅವ್ರು ಹಾಳು ಮಾಡ್ಲಾಕತ್ತಾರೆ ಸಮಾಜರು, ಸಾರ್ವಜನಿಕ ದುಡ್ಡು. ಇಂಥವ್ರಿಗೆ ಇಲ್ಲಿ ಇಡಬಾರ್ದು. ಖರೆಯಪ್ಪ ಅಂದರೆ ಒಂದು ಮಾತು ಹೇಳಬಾರ್ದು. ಇಂಥವ್ರಿಗೆ ಸಸ್ಪೆಂಡ್ ಇಲ್ಲ, ಇವ್ರಿಗೆ ಡಿಸ್ಮಿಸ್ ಮಾಡಬೇಕು. ಯಾಕಂದರೆ ಕೆಲಸ ಮಾಡೋ ಯೋಗ್ಯತೆ ಇದ್ದಿಲ್ಲ ಅಂದರೆ ಯಾಕೆ ಇವರಿಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿ ಭಂವರ್ ಸಿಂಗ್ ಸಾಹೇಬ್ ಮೀನಾ ಅವರಿಗೆ ನಾನು ಸಾಹೇಬ್ರೆ ಇದು ಪಿ ಡಿ ಅವ್ರಿಗೆ ಕರೆದು ಕೇಳಿ, ಪಿ ಡಿ ಅವ್ರಿಗೆ ಏನೂ ಕೇಳಕ್ಕೆ ನಮ್ಮ ಅಧಿಕಾರಿ ಇಲ್ಲ ಅಂತ ಹೇಳ್ಯಾರ. ಯಾಕೆ ಹರ ಇವ್ರು ಈ ಶಬ್ದ ಆಡ್ಯಾರ, ನಾನು ಎದ ಆಡ್ಯಾರಿ
ಆಡಬಾರ್ದು ಇದು. ಅವ್ರು ಸೈಯದ್ ಪಟೇಲ್ ಅವರು ಇಲ್ರಿ ನಮ್ಗೆ ಯಾರಿಗೂ ಪಿ ಡಿ ಅವರಿಗೆ ನಮ್ಗೆ ಏನೂ ಕೇಳಕ್ಕೆ ಅಧಿಕಾರ ಇಲ್ಲ, ಮ್ಯಾಲೆ ಬೆಂಗಳೂರವ್ರೆ ನಾವು ಏನು ಬರಲ್ಲ ಅಂತ ಯಾಕೆ ಹರ್ರಿ ಇವರು? ಇವ್ರು ಹಿಂಗೆ ಹೇಳಿದ ಮೇಲೆ ನಾವು ರೈಟಿಂಗ್ದಾಗ ಕೊಟ್ಟರೆ ಹೇಳ್ತೀವಿ, ಓರಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ಇಲ್ಲ ಅಂತಾರೆ. ಇಲ್ಲಾಂದ್ರೆ ಯಾಕೆ ಇಂಥವ್ರು ಯಾಕೆ ಇಡ್ಬೇಕು? ಇಂಥವ್ರಿಗೆ ಇರಬಾರ್ದು. ಅದು ಸರ್ಕಾರವ್ರು ಬಿಟ್ಟಿದ್ದು ತಪ್ಪು, ಇದು ತೆಗಿಬೇಕು. ಇನ್ನೊಂದು ನಮ್ಮ ಮೇಲೆ ಏನಪ್ಪ ಅಂದ್ರೆ ಇವು 6 ಸಂಘಟನೆದವ್ರು ಆರೋಪ ಮಾಡ್ಯಾರ. ಅವ್ರು ಇವ್ರ ಮಾತು ಕೇಳಿ ಮಾಡಿರೋದು. ಅವ್ರಿಗೆ ಖೂನಾನೇ ಇಲ್ಲ. ಫಿರೋಜಾಬಾದ್ ಗೊತ್ತಿಲ್ಲ, ಗ್ರಾಮ ಪಂಚಾಯತ್ ಗೊತ್ತಿಲ್ಲ. ಇವ್ರು ಹೇಳ್ಯಾರ ಪಿ ಡಿ ಒ, ವಿದ್ಯಾವತಿ ಪಿ ಡಿ ಒ ಮತ್ತು ಇವರು ಜಿಲ್ಲಾ ಪಂಚಾಯತ್ ಅಧಿಕಾರಿ, ತಾಲೂಕು ಪಂಚಾಯತ್ ಅಧಿಕಾರಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜು ಹಾಲು ಈ ಸಂಘಟನೆದವ್ರಿಗೆ ಸುಳ್ಳು ಮಾಹಿತಿ ಕೊಟ್ಟಾರ. ಹಿಂಗೆ ಮಾಡ್ಯಾರ ನೋಡ್ರಿ ಅಂಥೇಳಿ. ಅವ್ರ ಮೇಲೆ ಖರೆ ಅದ ಅಂಥೇಳಿ ಮಾಡ್ಯಾರ. ಖರೆ ಸುಳ್ಳು ತಿಳಿದ ಮೇಲೆ ಅವ್ರು ಕೊಟ್ಟಾರ. ನನ್ನ ಮೇಲೆ ಆರೋಪ ಮಾಡ್ಯಾರ. ನನ್ನ ಮೇಲೆ ಆರೋಪ ಮಾಡ್ತೀರಿ. ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಇಚ್ಚಕ್ಕೆ ಕೊಡಲ್ಲ. ಅವ್ರದ್ದು ರದ್ದು ಮಾಡ್ಬೇಕು. ರಾಷನ್ ಡೀಲರ್ ಯಾವುದೇ ಜನಪ್ರತಿ ನಿಧಿ ಆಗಬಾರ್ದು. ಅದು ಯಾಕೆ ರದ್ದುಪಡಿಸ್ ಹೇಳಿ ಹೇಳಿರೋರು, ಅದು ಹೇಳಂತ ಹೇಳಿ ಇವರಿಗೆ. ನಾ ಹೇಳ್ತೀನಿ, ಈ ಸಂಘಟನೆದವ್ರು ಯಾರು ಗೊತ್ತಿಲ್ಲ, ನನಗೆ ಪರಿಚಯ ಇಲ್ಲ, ಅವರಿಗೆ ನಾನು ಹೇಳ್ತೀನಿ. ನನ್ನ ಮೇಲೆ ಮಾಡಿದ್ರೆ ಪರವಾಗಿಲ್ಲ, ಸುಳ್ಳು ಖರೆ ಹಿಂದ್ರಾಡಿ ವಿಚಾರ ಮಾಡಮ್ ಇನ್ಕ್ವೈರಿ ಆದ್ಮೇಲೆ. ಅವ್ರ ಮೇಲೆ ಮಾಡಿರಲ್ಲ, ಸತ್ಯ ಇದ್ದಿದ್ದು ಗೊತ್ತಾಗ್ತಲ್ಲ. ನಾವು ಒಟ್ಟಾಗಿ ಹೇಳೋದು ಅನ್ನೋದು ಇಂಥ ಏನು ಹಗರ ನಿಂತದ ಸರ್ಕಾರಿಗೆ ಮತ್ತೇನಪ್ಪ ಅಂದರೆ ಅಧಿಕಾರಿಗಳಿಗೆ, IAS ಆಫೀಸರ್ ಇರಲಿ, IPS ಆಫೀಸರ್ ಇರಲಿ, ಎಲ್ಲರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಆಗ್ರಹ ಮಾಡ್ತೀನಿ. ಇಂಥವೆಲ್ಲ ಇವು ಏನಪ್ಪ ಹಗರಣಗಳು ಬಂದ್ ಮಾಡಬೇಕು. ಅಮಾಯಕರಿಗೆ ಬಲಿ ಕೊಡ್ತಾರೆ. ಇವರೆಲ್ಲ ಕಳುವು ಮಾಡ್ತಾರೆ. ತನ್ನ ಕಳುವು ಮುಚ್ಚಸಲಾಗ ಅಮಾಯಕರಿಗೆ ಬಲಿ ಕೊಡ್ತಾರೆ. ಅಮಾಯಕರಿಗೆ ಬಲಿ ಕೊಡಬಾರ್ದ್ರಿ. ತಾವು ಮುಚ್ಕೋಬೇಕಾದ್ರೆ ಯಾವಾಗಲೇ ದಾರಿ. ಒಬ್ಬರು ಸತ್ತು ಹೊಡಿಕೆಸಿಂತ ತಾವು ಎಲ್ಲ ಕಳುವು ಮಾಡಿದ ಮುಚ್ಚಲಾಗ ನಮ್ಮಂತವ್ರಿಗೆ ಸತ್ತು ಹೊಡಿಬೇಕಂತಾರೆ. ಅದು ಆಗಬಾರ್ದು. ಇದು ನನ್ನ ಆಗ್ರಹ. ಅದರ ಪ್ರಕಾರ ಏನಪ್ಪ ಅಂದರೆ ಇದು ಮಾಡಲಿ ಅಂಥೇಳಿ ಎಲ್ಲ ಸರ್ಕಾರಕ್ಕೆ ಆಗ್ರಹ ಮನವಿ ಮಾಡ್ತೀನಿ. ನಾ ಸಿದ್ದರಾಮಯ್ಯ ಸಾಹೇಬರಿಗೆ ಪತ್ರ ಬರೆದೀನಿ, DK ಶಿವಕುಮಾರ್ಗೆ ಬರ್ದೀನಿ, G ಪರಮೇಶ್ವರ್ ಸಾಹೇಬ್ ಬರ್ದೀನಿ, ಪ್ರಿಯಾಂಕಾ ಸಾಹೇಬ್ ಬರ್ದೀನಿ, ಶಾಲಿನಿ ಮೇಡಮ್ ಜನರಲ್ ಸೆಕ್ರೆಟರಿ ಅವ್ರಿಗೆ ಬರ್ದೀನಿ.